ಜನವರಿ ಆದಿ ಈಗ ಮಾರ್ಚ್ ಮಂತ್ನಾಗೆ ನೀತಿ ಸಂಹಿತೆ ಬಂತು. 2 ತಿಂಗಳಿಂದ ಏನ್ ಮಾಡಿದ್ರು? 2 ತಿಂಗಳಲ್ಲಿ ಮಾಡ್ಬೇಕಲ್ಲ, ಏನನ್ನ ಬಂದಿ ವ್ಯವಸ್ಥೆ ನೋಡ್ವಿ ಎಲ್ಲ ಮಾಡ್ಬೇಕಲ್ಲ, ಅವತ್ತಂತ ಏನು ಮಾಡಿಲ್ಲ. ಈಗ ಜನಗಳು ನಮ್ಗೆ ಕೇಳ್ತಾರೆ, ಏನಪ್ಪ ನೀವು ಮಾಡಿದ್ವು ಅಂತ. ನಾವೇನು ಉತ್ತರ ಕೊಡ್ಲಿ ಅವ್ರಿಗೆ? ಆ ಪಾಪುಗೆ ನೋಡ್ರಿ, ಅವರು 6 ಇಯರ್ ಬೇಬಿ ಬಾಯ್ ಅವ್ರಿಗೆ ಇಲ್ಲಿ ಅದ್ ತಲೆ ಕೆಚ್ಚುತ್ತೆ, ಅವ್ರಿಗೆ ತಲೆನು ಆಮೇಲೆ ಹೊಟ್ಟೆಗೆಲ್ಲ ಇದಾಗ್ಬಿಡುತ್ತೆ, ಓಪನ್ ಆಗ್ಬಿಡುತ್ತೆ. ಅವ್ರಿಗೆ ತುಮ್ಮರಿಗೆ ಎಮರ್ಜೆನ್ಸಿ ಕಳ್ಸಿದೀನಿ. ಅದಕ್ಕೆ ಯಾರ ಹೊಣೆ? ಇನ್ನೊಂದು ಪಾಪುಗ ಅವ್ರಿಗೆ ಕಾಪಾಡಕ್ ಹೋಗಿ ಅದಕ್ಕೊಂದು ಕಚ್ಚುತ್ತೆ, ಆಮೇಲೆ ಲೇಡೀಸ್ ಅವ್ರಿಗೂ ಕಚ್ಚುತ್ತೆ, ಇನ್ನೊಬ್ರಿಗೂ ಕಚ್ಚುತ್ತೆ. ಯಾರು ಕಾಪಾಡಕ್ ಹೋಗಿದ್ರ ಅವ್ರಿಗೆ ಒಟ್ಟು ಟೋಟಲಿ 4 ಹೆಣ್ಮಕ್ಳಿಗೆ 3 ಅದೇ ಚಿಕ್ಕ ಮಕ್ಳಿಗೆ ಕಟ್ಟಿರೋದು. ಈ ತರ ಮಾಡಿದ್ರೆ ಯಾರ ಜವಾಬ್ದಾರಿ ಅದಕ್ಕೆ? ಈಗ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಅಷ್ಟೊಂದ್ ಜನ ಇದಾರಲ್ಲ, ಏನ್ ಮಾಡ್ತದ ಅವೆಲ್ಲ ಬಂದಿ? ಎಲ್ಲ ಮಾಡ್ಬೇಕಲ್ಲ ಬಂದಿ. ನಾಯಿಗಳು ಅಂದ್ರೆ ಎಲ್ಲಾರ್ಗೆ ಅಕ್ಕಪಕ್ಕ ಏರಿಯಾ ಅವ್ರು ಎಷ್ಟು ಏರಿಯಾ ಆದ್ರು ಎಲ್ಲಾ ಹತ್ರ ಬರ್ತಾರೆ. ಆಮೇಲೆ ಇನ್ನೊಂದು, ರಾತ್ರಿ ನಾವ್ ನಾವೇ ಓಡಾಡ್ಬೇಕಂದ್ರೆ ನಾಯಿಗಳು ಜಾಸ್ತಿ ಇದೆ. ಯಾರು ಹಿಡಿತಾರೆ? ಅದು ಎಷ್ಟಂತಿದೆ ಹೇಳಿ ಇಲ್ಲಿ? ನೀವು ಒಂದ್ಸತಿ ಈಗ ಮುನ್ಸಿಪಲ್ ಕಮಿಷನರ್ಗೆ ನಾವು ಬಂದು ಇಲ್ಲಿ ಅರ್ಜಿ ಕೊಟ್ಟಿದ್ದೀನಿ. ಈ ಸತಿ ನೀವು ಫೈನಲ್ ಮಾಡಬೇಕು. ತಿರ್ಗಾ ನೀವು ನೆಗ್ಲಿಜೆನ್ಸ್ ಯಾವ್ದು ಬೇಡ, ಅದು ಮುಂದೆ ಬಂದು ಸ್ಪಾಟ್ ನೋಡಿ ಎಲ್ಲಾ ಮಾಡಿ ಇದು ಮಾಡಿಲ್ಲ ಅಂದ್ರೆ ನಾವು ಸೋಮವಾರನೇ DC ಆಫೀಸ್ ಹತ್ರ ಹೋಗಿ ನಾವು ಎಲ್ಲ ಪೂರ್ತಿ ಎಷ್ಟು ಜನ ಆಗಿದ್ರು ನಮ್ ಏರಿಯಾ ಅವರು ಅಕ್ಕಪಕ್ಕ ಏರಿಯಾ ಅವ್ರಿಗೂ ಕರ್ಕೊಂಡು ಹೋಗಿ DC ಹತ್ರ ಹೋಗಿ ಅಲ್ಲಿ ನಾವು ಅಲ್ಲಿ ಕಂಪ್ಲೇಂಟ್ ಮಾಡ್ತೀವಿ, ಮಾಡ್ತೀವಿ ನಾವು. ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಇದು ಎಲ್ಲ ಒಂದು ಅನಿಮಲ್ ಶೆಲ್ಟರ್ ತರ ಮಾಡಿ ನಮ್ಮ ನಗರಸಭೆದ ಜವಾಬ್ದಾರಿ. ಅದು ಸಾಕು ಪ್ರಾಣಿಗಳಾಗ್ಲಿ ಬೀದಿ ನಾಯಿಗಳು ಏನೇ ಇದ್ರು ಅವನ್ನ ನಿಯಂತ್ರಿಸಿ ಅವನ್ನ ಒಂದು ಅನಿಮಲ್ ಶೆಲ್ಟರ್ ತರ ಮಾಡಿ ಅವನ್ನ ಒಂದಿಷ್ಟು ಜಮೀನು ಅದನ್ನ ಅಂದ್ರೆ ಕಾಯ್ದಿರಿಸಿ ಅವಕ್ಕೆಲ್ಲ ಒಂದು ಒಳ್ಳೆ ಫೆಸಿಲಿಟೀಸ್ ಕೊಟ್ಟು ಅಂದ್ರೆ ಸಂತಾನ ಚಿಕಿತ್ಸೆಯನ್ನು ಅದು ಕೊಡ್ತಾರೆ ಕಾರಣ ಇದನ್ನ. ಮತ್ತೆ ರೇಬಿಸ್ ಇಂಜೆಕ್ಷನ್ ಹಾಕ್ಸ್ಬೇಕು. ಈ ಬಗ್ಗೆ ನಾವು ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಇವಾಗ ಏನಂದ್ರೆ ಎಮರ್ಜೆನ್ಸಿಗೆ ಆ ನಾಯಿಗಳನ್ನೆಲ್ಲ ಹಿಡಿದು ಅವಕ್ಕೆಲ್ಲ ರೇಬಿಸ್ ಇಂಜೆಕ್ಷನ್ ಹಾಕ್ಸೋದು ಮತ್ತೆ ಅವನ್ನ ಈಗ ಏನಿದೆ ನಿಯಂತ್ರಿಸ್ಬೇಕು ನಾವು ಬೇಗ. ಈಗ ಶಿರಾನಿ ಮೊಹಲ್ಲಾದಲ್ಲಿ ಈ ದಿನ 4 ಮಕ್ಕಳಿಗೆ ಮತ್ತು 2 ಜನ ದೊಡ್ಡವರಿಗೆ ನಾಯಿ ಕಚ್ಚಿದೆ ಅಂತ ಹೇಳ್ಬಿಟ್ಟು ಈಗ ಸಾರ್ವಜನಿಕರು ಮತ್ತೆ ಸಂಬಂಧಪಟ್ಟ ವಾರ್ಡಿನ ಕೌನ್ಸಿಲರು ಇವತ್ತು ದೂರು ನೀಡಿದ್ದಾರೆ. ಅದು ನಮ್ಮ ಗಮನಕ್ಕೆ ಬಂದಿದೆ, ನಗರಸಭೆ ಗಮನಕ್ಕೆ ಬಂದಿದೆ. ಸುಮಾರು ಈಗ 4 ತಿಂಗಳಿಂದಲೇ ನಾವು ಈಗ ಬಾಡಿಲಿಟ್ಟು ಚರ್ಚೆ ಮಾಡಿದ್ವಿ. ನಾಯಿಗಳಿಗೆ ABC ಮಾಡಿಸ್ಬೇಕು ಅಂತ ಅನಿಮಲ್ ಬರ್ತ್ ಕಂಟ್ರೋಲ್ಗೆ ನಾವು ಈಗಾಗಲೇ ಒಪ್ಪಿಗೆ ಕೊಟ್ಟಿದೆ ಬಾಡಿ. ಈಗ ಟೆಂಡರನ್ನು ಈಗ ನೀತಿ ಸಮಿತಿ ಇದ್ದಿದ್ದರಿಂದ ನಾವು ಟೆಂಡರ್ ಕರೆಯಕ್ಕೆ ಆಗಿರಲಿಲ್ಲ. ಈಗ ನೀತಿ ಸಮಿತಿ ಮುಗಿದಿದೆ. ಈ ಕೂಡಲೇ ಟೆಂಡರ್ ಕರೆದು ಅನಿಮಲ್ ಬರ್ತ್ ಕಂಟ್ರೋಲ್ ಪ್ರಕಾರ ನಾವು ನಾಯಿಗಳನ್ನ ನಿಯಂತ್ರಿಸಲು ಕ್ರಮ ಕೈಗೊಳ್ತೀವಿ. ಮತ್ತೆ ನಾಗರಿಕರಿಗೆ ನಾನು ಎಲ್ಲರಿಗೂ ಅಷ್ಟೇ ಹೇಳೋದು, ಆ ನಾಯಿಗಳಿಗೆ ಯಾರು ಸಹಿತ ಆಹಾರವನ್ನು ಕೊಡಬಾರ್ದು. ಆಹಾರವನ್ನು ಕೊಟ್ಟರೆ ಅವು ಜಾಸ್ತಿ ಮೃಗೀಯ ವರ್ತನೆ ತೋರಿಸ್ಬಿಟ್ಟು ದಾಳಿ ಮಾಡ್ತವೆ. ಹಂಗಾಗಿ ಅವ್ಗೆ ಖಂಡಿತ ಕೂಡಲೇ ನಾವು ಕ್ರಮ ತಗೊಂತೀವಿ ನಗರಸಭೆ. ಪರಿಸ್ಥಿತಿ ಸರ್, ಇವಾಗ ನೀವೇ ಸುಪ್ರೀಂ. ಹೌದು, ಯಾರು ಅಧ್ಯಕ್ಷರು ಇಲ್ಲ, ನಿಮ್ಗೆ ಯಾರು ಹೇಳೋರಿಲ್ಲ. ಹೌದು, ನೀವು ಮಾಡಿದಂತ ಒಂದು ಕಾರ್ಯ ಶಾಶ್ವತವಾಗಿ ಉಳಿತದೆ. ಯಾಕಂದ್ರೆ ಇದು ಮಕ್ಕಳ ಭವಿಷ್ಯಕ್ಕಾಗಿ ದಯವಿಟ್ಟು ವೈಯಕ್ತಿಕವಾಗಿ ನೀವು ಕ್ರಮ ಖಂಡಿತವಾಗಿಯೂ ತಮ್ಮ ನಾಗರಿಕರಿಗೆ ನಾನು ಖಚಿತವಾಗಿ ಹೇಳ್ತೀನಿ, ನಗರಸಭೆಯಿಂದ ಕೂಡಲೇ ನಾಯಿಗಳ ಹಾವಳಿಯನ್ನು ನಿಯಂತ್ರಿಸಲು ಇನ್ನೊಂದು ವಾರದಲ್ಲಿ ಕ್ರಮ ತಗೊಂತೀವಿ.